ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರಿಂದ. ನಿನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ರೇಷ್ಮೆ ಲಂಗ ಆಡ್ತೀವಲ್ಲ, ಸ್ಕರ್ಟ್ ನ, ಅದನ್ನ ಎಷ್ಟು ಬಟ್ಟೆ ಇದ್ರೆ ಯಾವ ಸೈಜ್ಗೆ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮೇಲ್ಗಡೆ 1 ಇಂಚ್ 2 ಇಂಚ್ ಬರೋದ್ರೆ ಒಳಗಡೆ ಎಷ್ಟು ಫೋಲ್ಡ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಬರ್ದು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಬರ್ದು ನಿಮ್ಗೆ ನಿನ್ನೆ ವಿಡಿಯೋದಲ್ಲಿ ಅದೇ ಸ್ಕರ್ಟ್ ನ ಮತ್ತೆ ಫೋಲ್ಡಿಂಗ್ ಮಾಡಿ ಹೊಲ್ದು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಅದೇ ಸ್ಕರ್ಟ್ ನ ಯಾವ ತರ ಫುಲ್ ಫಿನಿಶ್ ಆದ್ಮೇಲೆ ಯಾವ ತರ ಬರುತ್ತೆ, ಮತ್ತೆ ಟಕ್ ಇನ್ಕ್ರೀಸ್ ಮಾಡೋದಕ್ಕೆ ಸ್ವಲ್ಪ ಉದ್ದ ಆದ್ಮೇಲೆ ಟಕ್ ಹಿಡಿತೀವಲ್ಲ, ಉದ್ದ ಆದ್ಮೇಲೆ ಬಿಚ್ಕೊಳ್ಳಕ್ಕೆ ಅದನ್ನ ಟಕ್ ಫಸ್ಟ್ ಇಟ್ಕೊಂಡು ಐರನ್ ಮಾಡ್ಕೋಬೇಕಾ ಇಲ್ಲ ಫುಲ್ ರೆಡಿ ಆದ್ಮೇಲೆ ಐರನ್ ಟಕ್ ಮಾಡ್ಬೇಕು ಅನ್ನೋದು ಬಗ್ಗೆ ಡೀಟೇಲ್ಸ್ ಆಗಿ ಹೇಳಿ, ಮತ್ತೆ ಇದನ್ನ ಐರನ್ ಯಾವ ತರ ಕರೆಕ್ಟ್ ಆಗಿ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡು ಐರನ್ ಮಾಡೋದು, ಯಾವ ಐರನ್ ಬಾಕ್ಸ್ ಅಲ್ಲಿ ಮಾಡಿದ್ರೆ ಎಷ್ಟು ನೀಟಾಗಿ ಫಿಲ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡುವಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆತರ ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ನಾನು ಪಾಯಿಂಟ್ ಗಳನ್ನೆಲ್ಲ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಅದೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದ್ರೆ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ ಫೋನ್ ಮಾಡಿ. ಫೋನ್ ಮಾಡೋರಿಗೆ ಫೋನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ವಾಟ್ಸ್ಆಪ್ ಅಲ್ಲಿ ಕಳ್ಸೋರ್ಗೆ ವಾಟ್ಸ್ಆಪ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗೂ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆಗಿ ಇನ್ನೊಂದ್ಸರಿ ಲೇಟ್ ಆಗ್ಬೋದು, ಬಟ್ ಮಾಡ್ತೀನಿ ನೀಟಾಗಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋನೆಲ್ಲ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ಜೂನ್ 2ನೇ ತಾರೀಕಿನ ಅಂದ್ರೆ ಸೋಮವಾರದಿಂದ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಅದ್ರಲ್ಲಿ ಬಂದ್ಬಿಟ್ಟು ನಿಮ್ಗೆ ಕುಚ್ಚು ಕಲಿಯೋರ್ಗೆ ಸ್ಟಾರ್ಟಿಂಗ್ ಬೇಬಿ ಕುಚ್ಚಿಂದ ಹಿಡಿದು ಕ್ರೋಶವರೆಗೂ ಯಾವ ತರ ಮಾಡ್ಬೇಕು ಅನ್ನೋದು ಕ್ಲಾಸ್ 1 by 1 ತಿಳಿಸ್ಕೊಡ್ತೀವಿ. ಅದೇ ರೀತಿ ಮಿಷಿನ್ ವರ್ಕ್ ಕಲಿಯಬೇಕು ಅನ್ನೋರ್ಗೆ ಸ್ಟಾರ್ಟಿಂಗ್ ಇಂದ ಮಿಷಿನ್ ವರ್ಕ್ ಸ್ಟ್ರೈಟ್ ಲೈನ್ ಹಾಕ್ಬೇಕು, ಆಮೇಲೆ ಜಿಗ್ಜಾಗ್ ಲೈನ್ ಹಾಕೋದು, ಆಮೇಲೆ ಸಣ್ಣದಾಗಿ ಲೀಫ್ ತರ ಹಾಕೋದು, ಈ ತರ ಸ್ಟಾರ್ಟಿಂಗ್ ಇಂದ ತಿಳಿಸ್ಕೊಡ್ತಾ ಬರ್ತೀವಿ. ಅದೇ ರೀತಿ ಹ್ಯಾಂಡ್ ವರ್ಕ್ ಹಾಕೋರ್ಗೆ ಸೂಜಿಯಿಂದ ಹಿಡಿದು ಚಿಕ್ಕ ಫ್ಲವರ್ ಹಾಕೋದು, ಆಮೇಲೆ ಲೈನ್ಸ್ ಹಾಕೋದು, ಇದನ್ನೆಲ್ಲ ತಿಳಿಸ್ಕೊಡ್ತೀವಿ. ಅದೇ ರೀತಿ ಸ್ಟಿಚಿಂಗ್ ಕಲಿಯೋರ್ಗೆ ಸ್ಟಾರ್ಟಿಂಗ್ ಮೆರಿಟ್ ಮಿಷಿನ್ ಅಲ್ಲಿ ಯಾವ ತರ ಮಿಷಿನ್ ಹ್ಯಾಂಡಲ್ ಮಾಡ್ಕೊಂಡು ಹೊಲಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಅದಾದ್ಮೇಲೆ ಸ್ಟ್ರೈಟ್ ಲೈನ್ ಹಾಕೋದು, ಈ ತರ ಎಲ್ಲ ತಿಳಿಸ್ಕೊಂಡು ಹೊಲಿಯಕ್ಕೆ ಅನುಕೂಲ ಆಗೋ ತರ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀವಿ. ಅದೇ ಸರ್ ನೀಟಾಗಿ ಹೊಲಿಯಕ್ಕೆಲ್ಲ ಬರುತ್ತೆ ಅನ್ನೋರ್ಗೆ ಸ್ವಲ್ಪ ಬೂಟಿಕ್ ತರ ಯಾವ ತರ ಫಿನಿಶಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕಟಿಂಗ್ ಬರುತ್ತೆ ಸರ್, ಕ್ಲಾರಿಟಿ ಆಗಿ ಬರಲ್ಲ, ಬೂಟಿಕ್ ರೇಂಜ್ ಬರಲ್ಲ ಅನ್ನೋರ್ಗೆ ಸ್ವಲ್ಪ ಕಟಿಂಗ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಬಗ್ಗೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅನ್ನೋರ್ಗೆ ಡಿಸೈನ್ಸ್ ಪ್ಯಾಟರ್ನ್ಸ್ ಬರುತ್ತಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನ್ ಮಾಡಲ್ಲ, ನನ್ಗೆ ಸಪೋರ್ಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಕ್ಲಾಸಸ್ ನ ಡೀಟೇಲ್ಸ್ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ನಂಬರ್ ಇದೆ, ಕಾಲ್ ಮಾಡಿ ಇಲ್ಲ ಕಮೆಂಟ್ ಮಾಡಿ, ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಜೂನ್ 2ನೇ ತಾರೀಕಿಂದ ಓಪನ್ ಆಗುತ್ತೆ. ಅದೇ ರೀತಿ ನಾವು ಹೆಚ್ಚು ಕಮ್ಮಿ ನಾನು 300-400 ಮೇಲೆ ವಿಡಿಯೋಸ್ ನ ಮಾಡಿದ್ದೀನಿ. ಅದ್ರಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಇಂದ ಹಿಡಿದು ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಕ್ಯೂನು ಬ್ಲೌಸ್ ಇಂದ ಹಿಡಿದು ಪ್ರಿನ್ಸೆಸ್ ಕಟ್ಟು, ಕಟೋರಿ ಬ್ಲೌಸು, ಬೋಟ್ ನೆಕ್, ಕಲರ್ ನೆಕ್, ಹೈವಿ ನೆಕ್, ಈ ತರ ಸುಮ್ಮನೆ ಹಂಗೆ ಟೈಟಲ್ ಕೊಟ್ಟು ತಂಬ್ಲೈನ್ ಹಾಕ್ಬಿಟ್ಟು ತುಂಬಾ 400 ವಿಡಿಯೋ ಮಾಡಿದ್ದೀನಿ. ಅದ್ರಲ್ಲಿ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋ ಇದ್ರೆ ಅದ್ರಲ್ಲಿ ನೋಡ್ಕೊಂಡು ಕಲಿಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ ಆಫ್ಲೈನ್ ಕ್ಲಾಸ್ ಜಾಸ್ತಿ ಹಾಕಂದ್ರೆ ಕಮ್ಮಿ ಅಂದ್ರೂ 3 months ಕೋರ್ಸ್ ಇದ್ದೇ ಇರುತ್ತೆ, 3 ತಿಂಗಳು ಕೋರ್ಸ್ ಇದ್ದೇ ಇರುತ್ತೆ. 3 ತಿಂಗಳು ಬಂದಿಲ್ಲ ಅಂದ್ರೆ ನಿಮ್ಗೆ ಏನು ಅಷ್ಟು ಬೇಸಿಕ್ ತಿಳಿಸ್ಕೊಳ್ಳೋಕೆ ಆಗಲ್ಲ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಿನ್ನೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಇದನ್ನ ಒಂದೇ ಸಮ ಬರ್ಬೇಕು ಅಂತಂದ್ರೆ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಒಂದೇ ಸಮ ಫ್ರಿಲ್ ಬರ್ಬೇಕು ಅಂದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಅದನ್ನೇ ತರ ನಿಮ್ಗೆ ಫಿಲ್ ಡೀಟೇಲ್ ತೋರಿಸ್ಕೊಟ್ಟಿದ್ದೆ. ಮತ್ತೆ ಇದು ಕನ್ಸೀಲ್ಡ್ ಜಿಪ್ ನೋಡಿ, ಜಿಪ್ ಇದೆಯಲ್ಲ ಅಂತಾನು ಗೊತ್ತಾಗಲ್ಲ, ಇಲ್ಲಿ ಲಾಕ್ ಬಂದ್ಬಿಟ್ರೆ ನೋಡಿ ಎಷ್ಟು ನೀಟಾಗಿ. ಮತ್ತೆ ಇನ್ಸೈಡ್ ಫಿನಿಶಿಂಗ್ ನೋಡಿ, ಎಲ್ಲೂ ಕಚ್ಚ ಅನ್ನೋದೇ ಕಾಣಿಸ್ಬಾರ್ದು ಜಿಪ್ಗೆ. ಮತ್ತೆ ಈ ಕಡೆನೂ ಅಷ್ಟೇ. ಮತ್ತೆ ನೋಡಿ ಜಿಪ್ ಇದೆಯಾ, ಸೇಮ್ ಕಲರ್ ಹಾಕಿದೀವಿ ನೋಡಿ ಅಷ್ಟೇ ಜಿಪ್ ಲಾಕು. ಮತ್ತೆ ಇದು ಬೆಲ್ಟ್ ಬಂದ್ಬಿಟ್ಟು ನಮ್ಗೆ ಕ್ಯಾನ್ವಾಸ್ ಹಾಕಿ ಈ ತರ ಫಿನಿಶ್ ಮಾಡ್ಕೊಂಡಿದ್ದೀನಿ. ಮತ್ತೆ ಸೈಡ್ ಅಲ್ಲಿ ನೋಡಿ ಈ ತರ ಹೊಲ್ಕೊಂಡಿದ್ದೀನಿ ಒಂದೇ ಸಮ, ಎಲ್ಲೂ ಜಾಯಿಂಟ್ ಇಲ್ದ್ರ. ಮತ್ತೆ ಇದ್ರ ಸೈಡ್ ತುಂಬಾ ಜನ ಏನ್ ಮಾಡ್ತಾರ ಅಂತಂದ್ರೆ ಫಸ್ಟ್ ಟಕ್ ಹಿಡಿದ್ಬಿಟ್ಟು ನೀಟಾಗಿ ಫಿಲ್ಸ್ ಐರನ್ ಮಾಡ್ಕೊಂಡು ಮತ್ತೆ ಹೊಲಿತಾರೆ. ಅವಾಗ ಏನಾಗುತ್ತಂದ್ರೆ ಸ್ವಲ್ಪ ಹೈಟ್ ಆದ್ಮೇಲೆ ನಾವು ಬಿಚ್ಕೋಬೇಕು ಅಂತಂದ್ರೆ ಏನಾಗುತ್ತಂದ್ರೆ ಈ ಸೈಡ್ ಎಲ್ಲ ಬಿಚ್ಚಿ ಅದಾದ್ಮೇಲೆ ಇದನ್ನ ಸ್ವಲ್ಪ ಫ್ರಿಲ್ಸ್ ಟಕ್ನ ಜಾಸ್ತಿ ಮಾಡ್ಕೊಂಡು ಮತ್ತೆ ಸೈಡ್ ಹೊಲಿಬೇಕಾಗುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ ಫುಲ್ ಎಲ್ಲ ರೆಡಿ ಆದ್ಮೇಲೆ ಈ ತರ ಟಕ್ ಹಿಡಿತೀವಿ. ಇದರಿಂದ ಏನಾಗುತ್ತಂದ್ರೆ ಜಸ್ಟ್ ಸೈಡ್ ಬಿಚ್ಚಿದೀರಾ, ಜಸ್ಟ್ ಒಳಗೇನ್ ಬಿಚ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕು ಅಂತ ಅಷ್ಟುದಕ್ಕೆ ಮತ್ತೆ ಟಕ್ ಹಿಡ್ಕೊಂಡ್ರೆ ನಮ್ಗೆ ಸೈಡ್ ಬಿಚ್ಚೋ ಅವಶ್ಯಕತೆ ಇರಲ್ಲ, ಒಂದೇ ಸ್ಟಿಚ್ ಅಲ್ಲಿ ಫಿನಿಶ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಐರನ್ ಆಮೇಲೆ ಮಾಡ್ಕೊಂತೀವಿ. ಮತ್ತೆ ಲೈನಿಂಗು ಅಷ್ಟೇ ನೋಡಿ 1-2 ಇಂಚಸ್ ಉದ್ದನೆ ಬಿಟ್ಕೊಂಡು ಫೋಲ್ಡ್ ಮಾಡ್ಕೊಂಡಿರ್ತೀನಿ.
ಮತ್ತೆ ಈ ಡೋರಿನ ಅಷ್ಟೇ ಸಣ್ಣಕ್ಕೆ ಟೈಯಿಂಗ್ ತರ ಸ್ವಲ್ಪ ಮಾಡ್ಕೊಂಡು ಈ ತರ ಬ್ಲೌಸ್ ಪೀಸಲ್ಲಿ ಇದು ಕ್ಯಾಪ್ ಹಾಕಿದ್ದೀನಿ ನೋಡಿ. ಫಿನಿಶಿಂಗ್ ಎಲ್ಲ ಅಷ್ಟು ಬರುತ್ತೆ. ಮತ್ತೆ ನೋಡಿ ಫ್ರಿಲ್ಸ್ಗಳೆಲ್ಲ ನಿಮ್ಗೆ ಈ ಸೈಡ್ ಆಯ್ತು ನೋಡಿ, ಫ್ರಿಲ್ಸ್ ಎಲ್ಲ ಒಂದೇ ಸಮ ಬಂದಿರುತ್ತೆ ನೋಡಿ. ನೋಡಿ ಮೇಲ್ಗಡೆ 1.5, ಒಳಗಡೆ ನೋಡಿ 2.5, 2.5, 2 ಪಾಯಿಂಟು 2 ಪಾಯಿಂಟು 2.5 ಅಷ್ಟೇ. 1 ಪಾಯಿಂಟ್ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಬಂದಿರುತ್ತೆ. ಮತ್ತೆ ಇದನ್ನ ಯಾವ ತರ ಐರನ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಈ ಜೈಂಟ್ ಜಿಪ್ ಹತ್ರ ಜೈಂಟ್ ನ ಐರನ್ ಮಾಡ್ಕೋಬೇಕು. ಮತ್ತೆ ಇದು ಸ್ಟೀಮ್ ಐರನ್ ಯೂಸ್ ಮಾಡೋದ್ರಿಂದ ತುಂಬಾ ಅನುಕೂಲ ನೋಡಿ. ಈ ತರ ಹಬೆ ಬರುತ್ತೆ ನೀರು, ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಬಟ್ಟೆ ಮೇಲೆ ಹಿಂಗೆ ಇಕ್ಕಿದ ಮೇಲೆ ಒಂದ್ಸಲಿ ಪ್ರೆಸ್ ಮಾಡ್ಬೇಕು ನೋಡಿ, ರಿಂಕಲ್ಸ್ ಎಲ್ಲ ನೀಟಾಗಿ ಹೋಗ್ಬಿಡುತ್ತೆ ಆಯ್ತಾ. ಇದನ್ನ ಐರನ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದ್ಸಲಿ ಸೈಡ್ಗೆ ಐರನ್ ಮಾಡ್ಕೋಬೇಕು ಹಿಂಗೆ. ಇದಾದ್ಮೇಲೆ ಈ ಬಾರ್ಡರ್ನ ನೀಟಾಗಿ ಇಲ್ಲಿ ಟಕ್ ಹಿಡಿದಿರ್ತೀವಲ್ಲ, ಅದರಿಂದ ಈ ಬಾರ್ಡರ್ನ ಒಂದ್ಸಲ ನೀಟಾಗಿ ಐರನ್ ಮಾಡ್ಕೋಬೇಕು. ನೀಟಾಗಿ ಹಿಂಗೆ ಹಾಕೊಂಡು 1/1 ನೋಡಿ. ಇದು ಇಟ್ಟಿದ ಮೇಲೆ ಒಂದ್ಸರಿ ವಾಟರ್ನ ಪ್ರೆಸ್ ಮಾಡ್ಕೋಬೇಕು. ಇಲ್ಲಿ ಸೈಡಲ್ಲಿ ಬಟನ್ ಇರುತ್ತೆ ನೋಡಿ, ನೀಟಾಗಿ ಹಿಂಗೆ ಬರ್ತಾ ಇರುತ್ತೆ. ಮತ್ತೆ ಇದನ್ನ ತಿರ್ಸ್ಕೊಂಡು ಅದನ್ನ ಒಂದ್ಸಲಿ ಮತ್ತೆ ಹಿಂಗೆ ಇಟ್ಕೊಂಡು ನೋಡಿ, ಒಳಗಡೆ ಟಕ್ಕಿದ್ದನ್ನು ಒಂದೇ ಸಮ ಡೌನ್, ಈ ಕಡೆ ಡೌನ್ಗೆ ತಿರ್ಸ್ಕೊಂಡು ಮಾಡ್ಕೋಬೇಕು. ಮತ್ತೆ ಇದು ಮತ್ತೆ ಹಿಂಗೆ ಫ್ರಿಲ್ಸ್ಗೆ ಏನು ಆಗ್ದಿರಾ ಈ ತರ ಒಳಗಡೆಯಿಂದ ಫೋಲ್ಡ್ ಮಾಡ್ಕೋಬೇಕು. ಮತ್ತೆ ಹಿಂಗೆ ಈ ಐರನ್ ಬಾಕ್ಸ್ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಸಿಲ್ವರ್ ಎಕ್ಸ್ ಅಂತ ಐರನ್ ಬಾಕ್ಸ್. ಸೈಡ್ ಅಲ್ಲಿ ನೋಡಿ, ಇದರಲ್ಲಿ ವಾಟರ್ ಬರುತ್ತೆ, ಇದರಲ್ಲಿ ಕರೆಂಟ್ ಬರುತ್ತೆ. ಆ ತರ ಸೈಡ್ ಅಲ್ಲಿ ವಾಟರ್ ಬಾಟ್ಲು ದೊಡ್ಡದಾಗಿ ಡಬ್ಬ ತಗ್ಲಾಕಿರ್ತೀವಿ. ವಿಡಿಯೋದಲ್ಲಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿಂದ ಜಾಯಿನ್ ಮತ್ತೆ ಇಲ್ಲಿಗೆ ಬಂದ್ವಿ. ಇವಾಗ ಏನ್ ಮಾಡ್ಬೇಕು, ಓಪನ್ ಮಾಡ್ಕೊಂಡು ನೋಡಿ ಈ ತರ ಇಟ್ಕೊಂಡ್ವಾ. ಅದಾದ್ಮೇಲೆ ಇದನ್ನ ಸ್ವಲ್ಪ ಸುಮ್ಮನೆ ಅಡ್ಜಸ್ಟ್ಮೆಂಟ್ಗೋಸ್ಕರ ಸ್ವಲ್ಪ ಹಿಂಗ್ ಮಾಡ್ಕೊಂಡು ಬೆಲ್ಟ್ ಹತ್ರ ಒಂದಿಷ್ಟು ದೂರ ನೀಟಾಗಿ ಮಾಡ್ಕೊಳ್ಳಿ. ಓಕೆ. ಮತ್ತೆ ಇನ್ನೊಂದ್ ಕಡೆ ಸೇಮ್ ಬೆಲ್ಟ್ ಹತ್ರ ಇದು ಮಾಡ್ಕೊಂಡಾದ್ಮೇಲೆ ಮೇಲೆ ಹಿಂಗೆ ಎತ್ಕೊಳ್ಳಿ ನೋಡಿ. ಒಂದ್ ಸೈಡ್ ಫುಲ್ಲು ನೋಡಿ ಈ ತರ ಇದೆ. ಇವಾಗ ಏನ್ ಮಾಡ್ಬೇಕಂತಂದ್ರೆ ಒಂದೊಂದೇ ಬೆಲ್ಟ್ನ ಸರಿ ಮಾಡ್ಕೊಂಡು ಬರಬೇಕು ನೋಡಿ. ನಮ್ಗೆ ಪಿಕಾಕ್ ಲೈನ್ ಕಾಣಿಸುತ್ತಲ್ಲ, ಆ ಲೈನ್ ಪ್ರಕಾರ ಅದನ್ನ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ತರ. ನಾನು ಈ ಪಿಕಾಕ್ ಲೈನ್ಗೋಸ್ಕರನೇ 1.5 ಇಂಚ್ ಮಾಡಿರೋದು. ಯಾಕಂದ್ರೆ ಈ ಪಿಕಾಕ್ ಕಾಣಿಸ್ಲಿ ಅಂತ. ಇಲ್ಲ ಅಂದ್ರೆ 1 ಇಂಚ್ ಮಾಡ್ತಾ ಇದ್ದೆ. ಅವಾಗ ಏನಾಗುತ್ತೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಫ್ರಿಲ್ಸು ಜಾಸ್ತಿ ಬರೋದು. ಆದ್ರೆ ಈ ಪಿಕಾಕ್ ನಿಮ್ಗೆ ಕಾಣಿಸ್ತಾ ಇರ್ಲಿಲ್ಲ ಅವಾಗ.
ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಮಾಡ್ಬೇಕು. ಡಿಸೈನ್ ಇದ್ದಾಗ ಡಿಸೈನ್ ಕಾಣಿಸೋದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು, ಡಿಸೈನ್ ಇಲ್ಲ ಅಂದ್ರೆ ಚಿಕ್ಕದಾಗಿ ಮಾಡಬೇಕು. ಆ ಥರ ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಾವು ಚೇಂಜ್ ಮಾಡ್ಕೋಬೇಕು. ಯಾವತ್ತೂ ಒಂದೇ ಥರ ಮಾಡಿದ್ರೆ ನಮಗೆ ಔಟ್ಲುಕ್ಕು ಡಿಸೈನು ಬರಬೇಕು, ಔಟ್ಲುಕ್ಕು ಬರಬೇಕು. ಅದಕ್ಕೋಸ್ಕರ ನೋಡಿ ಇಷ್ಟಾಯ್ತು. ಇಷ್ಟಾದ್ಮೇಲೆ ಒಂದು ಸ್ಕೇಲ್ನ ಇದ್ರ ಮೇಲೆ ಹಿಂಗೆ ಇಟ್ಕೊಬೇಕು ಕೆಳಗಡೆ, ಯಾಕಂದ್ರೆ ಅದು ಇದಾಗ್ಬಿಡುತ್ತೆ ಅಂತ. ನೋಡಿ ಈ ಥರ ವಾಟರ್ ಪ್ರೆಸ್ ಮಾಡಬೇಕು, ಅವಾಗೆ ನಿಮಗೆ ನೀಟಾಗಿ ಫಿಲ್ಸು ನೋಡಿ. ನೋಡಿ ಎಷ್ಟು ಈಜಿಯಾಗಿ ಒಂದು ಸೈಡ್ ಆಯಿತು. ಮತ್ತೆ ಅದೇ ಥರ ಹಿಂಗೆ ಇಟ್ಕೊಂಡು ಈ ಕಡೆನೂ ಸೇಮ್ ಒಂದು ಸೈಡಿಂದ ಫಿಲ್ಸ್ನ ಪಿಕಾಕ್ ಲೈನ್ ನೋಡಿಕೊಂಡು ಮೇಲ್ಗಡೆ ಕೆಳಗಡೆ ಯಾವ ಥರ ಇದೆಯಾ ಅದೇ ಥರನೇ ನೋಡಿ. ಈ ಲೈನ್ನ ಮಾಮೂಲಿ ಐರನ್ ಬಾಕ್ಸ್ ಅಲ್ಲಿ ಯೂಸ್ ಮಾಡಿ ಮಾಡ್ಬೋದು, ಬಟ್ ಅಷ್ಟು ಫಿನಿಶಿಂಗ್ ಸೇಮ್ ಇದೇ ತರ ಅಂತೂ ಇದೇ ತರ ಕುಂಡ್ರಿಸ್ಬೋದು. ಅಕಸ್ಮಾತ್ ಹೀಟ್ ಜಾಸ್ತಿ ಆಗಿ ಸುಟ್ಗಿಟ್ಟೋದ್ರೆ ಅವೆಲ್ಲ ಕಷ್ಟ ಆಗ್ಬಿಡುತ್ತೆ. ಅದೇ ಇದರಲ್ಲಿ ಸುಡೋ ಆಪ್ಷನ್ ಇರಲ್ಲ. ಏನಕ್ಕೆ ಅಂತಂದ್ರೆ ನೋಡಿ, ಇಲ್ಲಿ ಫೈಬರ್ ಇರುತ್ತೆ, ಈ ಸೈಡ್ ಅಲ್ಲಿ ಸ್ಟೀಲ್ ಇರುತ್ತೆ, ಇಲ್ಲಿ ಫೈಬರ್ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸುಡೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಾವು ನೋಡಿ 1 ನಿಮಿಷ ಹಿಂಗೆ ಇಟ್ಟು ಬಿಡ್ಬೋದು, ನೋಡಿ ಏನಾಗಿರಲ್ಲ. ಅದಕ್ಕೋಸ್ಕರ ನಾವು ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಅನುಕೂಲ. ಯಾವ ಬಟ್ಟೆಗೆ ಹೆಂಗ್ ಬೇಕಂದ್ರೂ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇದರಲ್ಲಿ. ನೋಡಿ ಸೆಂಟ್ರಲ್ 1 ನಿಮಿಷ ಹಂಗೆ ಇಟ್ಬಿಡ್ತೀನಿ ಬೇಕಂದ್ರೆ, ನೋಡಿ ಏನಾಗಿರಲ್ಲ, ಒಂದು ಚೂರು ಬ್ಲಾಕ್ ಆಗಲ್ಲ. ಏನಕ್ಕೆ ಅಂತಂದ್ರೆ ನಮ್ಮ ಐರನ್ ಬಾಕ್ಸ್ ಆ ತರ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡೋದ್ರಿಂದ ನಮಗೂ ಸೇಫ್ ಇರುತ್ತೆ, ಪ್ಲಸ್ ಐರನ್ ನೋಡಿ ಎಷ್ಟು ನೀಟಾಗಿ ನೋಡಿ ಹಂಗೆ ಎದ್ ಬೀಳ್ತವೆ. ಈ ತರ ಬರೋದ್ರಿಂದ ನಮ್ಗೆ ಅನುಕೂಲ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ತರ ಐರನ್ ಬಾಕ್ಸ್ ಯೂಸ್ ಮಾಡೋದು ಉತ್ತಮ ಆಗುತ್ತೆ. ನಾನು ಇನ್ನು 1 ಇಂಚ್ ಮಾಡ್ತಾ ಇದ್ದೆ, ಪ್ಲಸ್ ಈ ಪಿಕಾಕ್ ಕಾಣಿಸ್ತಾ ಇರಲಿಲ್ಲ ಅವಾಗ. ಅದಕ್ಕೋಸ್ಕರ 1.5 ಇಂಚ್ ಮಾಡಿ ಪಿಕಾಕ್ಲಲ್ಲಿ ಇನ್ನು ನೀಟಾಗಿ ಮಾಡಿದ್ದೀನಿ. ಇದು ಈ ತರ ಲಾಸ್ಟ್ ವಿಡಿಯೋದಲ್ಲಿ, ಹಿಂದೆ ವಿಡಿಯೋದಲ್ಲಿ ಬಂದ್ಬಿಟ್ಟು ಲಂಗಾನ ಯಾವ ತರ ಕಟ್ ಮಾಡೋಕ್ಕೂ, ಎಷ್ಟು ಬಟ್ಟೆ ಇದ್ರೆ ಯಾವ ತರ ಫಿಲ್ಸ್ ನ ಮೆಜರ್ಮೆಂಟ್ ಅಂತ ತೋರಿಸ್ಕೊಟ್ಟಿದ್ದೀನಿ ಹಿಂದೆ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಎಷ್ಟು ನೀಟಾಗಿ ಹೊಲ್ದಿದೀವಿ ಫಿನಿಶಿಂಗು, ಮತ್ತೆ ಇದನ್ನ ಫಿಲ್ಟಿಗಳು ಟಕ್ಕೆ ಹೆಂಗ್ ಹಿಡಿಬೇಕು, ಫಸ್ಟ್ ಹಿಡಿಬೇಕು ಆಮೇಲೆ ಹಿಡಿಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಐರನ್ ಯಾವ ತರ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಹಿಂಗೆ ಎತ್ಕೊಂಡು ಹ್ಯಾಂಗರ್ಗೆ ಹಾಕ್ಬೇಕು, ಹಿಂಗೆ ಫೋಲ್ಡ್ ಮಾಡಿ ಇಡಬಾರ್ದು. ಅವಾಗ ಏನಾಗುತ್ತೆ ಅಂತ ಮತ್ತೆ ರಿಂಗಲ್ಸ್ ಆಗ್ಬಿಡುತ್ತೆ. ಇದನ್ನೆತ್ತಿ ಹಿಂಗೆ ಹ್ಯಾಂಗರ್ಗೆ ಹಾಕಿ ಇಡಬೇಕು ಕಸ್ಟಮರ್ ತಗೊಂಡೋಗೋವರೆಗೂ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.